ಮುಂದೆ ಹೋಗ್ತೀವಿ. ಹುಡುಗಿ ಕುಂಡಿನೂ ಹಂಗೆ ಆಡ್ಸಲ್ಲ. ಹಾಯ್, ವೆಲ್ಕಮ್ ಟು NS ಫಾರ್ಮರ್. ನಾನು ನಿಮ್ಮ ಪ್ರೀತಿಯ ಶರತ್ ಅಂದ್ಬಿಟ್ಟು. ಅಣ್ಣ ನಮಸ್ತೆ. ಅಣ್ಣ ತಮ್ಮ ಹೆಸರು? ಅರುಣ್ ಅಂದ್ಬಿಟ್ಟು. ಅಣ್ಣ ಯಾವ ತಾಲೂಕು ಅಣ್ಣ? ಬೈಪ್ನಳ್ಳಿ, ಬೆಂಗಳೂರು ತಾಲೂಕು, ಬೆಂಗಳೂರು ಡಿಸ್ಟ್ರಿಕ್ಟ್. ಅಣ್ಣ ನಿಮ್ಮ ಕಾಂಟ್ಯಾಕ್ಟ್ ನಂಬರು? 8197182411. ಅಣ್ಣ ಹಿಂದಿನ ವಿಡಿಯೋದಲ್ಲಿ ನಮ್ಮ ನಾಟಿ ಊರಿ ಬೆಳೆಯೋದು ತೋರಿಸಿರಿ. ಹಾಂ, ಇವಾಗ HF ಕ್ರಾಸಿಂಗ್ ಕರೋನ ಒಂಚೂರು ಪರಿಚಯ ಮಾಡು ಅಣ್ಣ. ಇದ್ರ ಬಗ್ಗೆ ಒಂಚೂರು ಪರಿಚಯ ಮಾಡ್ಕೊಳ್ಳಿ. ಎಷ್ಟರಲ್ಲಿ ಇದೆ ಈಗ? ಇನ್ನೂ ಅಲ್ಲ ಆಗಿಲ್ಲ. ಎಷ್ಟಿಗೂ ಕರೋ ಅಣ್ಣ? ಇವು ತಂದಿತ್ತ ಮನೇಲೆ ಹುಟ್ಟಿತ್ತಾ? ಮನೇಲಿ ಹುಟ್ಟಿದ್ದು. ಯಾವ ಸಿಗೋಣ ಹುಟ್ಟಿರು? ಹಾಂ, ಅಣ್ಣ ಇದು ಮನೇಲೆ ಹುಟ್ಟಿತ್ತು ಅಣ್ಣ. ಅವ್ರಮ್ಮ ಎಷ್ಟು ಲೀಟರ್ ಹಾಲು ಕೊಡುತ್ತೆ ಒಂದು ಟೈಮ್ಗೆ? ಒಂದು ದಿನಕ್ಕೆ? ಅದೇ ಒಂದು ದಿನಕ್ಕೆ 2 ಟೈಮು. 2 ಟೈಮಿಂದ 48 ಲೀಟ್ರ್ ಹಾಲು. ಅಣ್ಣ ಇದು ಪ್ಯೂರ್ ಬ್ರೀಡ್ ಅಣ್ಣ HF. ಅಣ್ಣ ಹಸು ಮೇಲೆ ಕ್ರಾಸಿಂಗ್ ಹೆಂಗೆ ಮಾಡುತ್ತಣ್ಣ? ಬಿಡ್ತಾ ಇದ್ದೀರಾ ಅಣ್ಣ? ಏನು ಚಾರ್ಜ್ ಮಾಡಿದ್ದೀರಾ? 500 ರೂಪಾಯಿ. ಅಣ್ಣ ಇವಾಗ ಡಾಕ್ಟ್ರ್ ಕೈ ಸೆಮೆನ್ ಕೊಡ್ಸೋದಕ್ಕೂ ಓರಿ ಬಿಡೋದಕ್ಕೂ ಏನು ವ್ಯತ್ಯಾಸ ಅಣ್ಣ? ಅಣ್ಣ ಇವಾಗ ಡಾಕ್ಟ್ರು ಸೆಮೆನ್ ಹಾಕೋಯ್ತಾರೆ, ನಿಂತ್ಕೊಳ್ಳಲ್ಲ. ಇವಾಗ ಓರಿ ಮೇಲೆ ಬಿಡ್ತೀರಾ, ಹಸು ಮೇಲೆ ಬಿಡ್ತೀರಾ ಓರಿನ? ಅದಕ್ಕೂ ನಿಂತ್ಕೊಂಡು ಈಗ 2ನೇ ಸತಿ ಬಂದರೆ ಫ್ರೀಯಾಗಿ ಬಿಡ್ತೀರಾ? ಎಷ್ಟೊತ್ತಿ ಬಿಡ್ತೀರಾ ಫ್ರೀಯಾಗೆ? ಅಣ್ಣ ಈಗ ಫಸ್ಟಲ್ಲಿ ಬಿಡ್ತೀರಿ, ನೆಕ್ಸ್ಟ್ ಟೈಮ್ ಅಂದರೆ ಅದು ಒಂದೊಂದು ಗರ್ಭಕೋಶ ಚೆನ್ನಾಗಿದ್ರೆ ಒಂದೇ ಸಲ ನಿಂತ್ಕೊಳುತ್ತೆ. ಏನಾರ ಗರ್ಭಕೋಶ ಮೇಲೆ ಪ್ರಾಬ್ಲಮ್ ಇದ್ದರೆ ನೆಕ್ಸ್ಟ್ ಟೈಮ್ ಬರ್ತಾರೆ, ಅವು ಬಿಡ್ತೀರಿ. ಅದ್ರ ನೆಕ್ಸ್ಟ್ ಟೈಮ್ ಏನು ಬಂತಂದರೆ ಗರ್ಭ ಏನಾದ್ರು ತೊಳ್ಬಿಟ್ಟೆ ಬರಬೇಕು. ಗರ್ಭ ಕ್ಲೀನ್ ಮಾಡ್ಕೊಂಡೆ ಬರಬೇಕು. ಗರ್ಭದ ಇನ್ಫೆಕ್ಷನ್ ಇದ್ದರೆ ನಿಂತ್ಕೊಳ್ಳಲ್ಲ ಅದು. ಈ ಗರ್ಭ ಇನ್ಫೆಕ್ಷನ್ ಇಲ್ಲ ಅಂದರೆ ಒಂದೇ ಸಲ ಸಾಕು ಅಣ್ಣ. ಒಂದು ಬಿಟ್ಟರೆ ಸಾಕು, ಇನ್ಫೆಕ್ಷನ್ ಇಲ್ಲ ಅಂದರೆ ಗರ್ಭದಲ್ಲಿ ಒಂದೇ ಸೀದ ಫಲ ಆಗುತ್ತೆ. ಅಣ್ಣ 2 ಆರ್ ಬಿಟ್ಟರೆ ಏನು ತಪ್ಪಿಲ್ವಾ? 2 ಆರ್ ಬಿಟ್ಟರೆ ಏನು ತಪ್ಪಿಲ್ಲ. 1 ಆರ್ ಬಿಟ್ಕೊಂಡ್ರೆ ಸಾಕು. ಏನೋ ಕೂಟಿಂದ ಬಂದಿದ್ರೆ ಮಾತ್ರ ಒಂದು 2 ಆರ್ 3 ಆರ್ ಬಿಡಬೇಕು. ಸ್ವಂತ ಮನೇಲಿ ಹಸು ಇದ್ರೆ 1 ಆರ್ ಬಿಟ್ಕೊಂಡ್ರೆ ಸಾಕು, ಕರೆಕ್ಟಾಗಿ ಬಿಟ್ಟರೆ. 1 ಆರ್ ಬಿಟ್ಟರೆ ಅಣ್ಣ. ಇವಾಗ ಸೆಮೆನ್ ಹಾಕಿದ್ರೆ ಏನೇನು ಪ್ರಾಬ್ಲಮ್ಮು? ಸೆಮೆನ್ ಹಾಕಿದ್ರೆ ಏನೇನು ಪ್ರಾಬ್ಲಮ್ಮು? 7 ಹಾಕಿದ್ರೆ ಅಂದರೆ ಏನಿಲ್ಲ. 7 ಹಾಕಿದ್ರೆ ಅಂದರೆ ಈಗ ಬ್ರೀಡ್ ಬೇಕಂದರೆ ಬ್ರೀಡ್ 7 ಬೇಕಂದರೆ ನಿಮ್ಗೆ ಚೆಕ್ಸು 7 ಬರ್ತೈತೆ. ಈಗ ಅವು ಅಷ್ಟೇ 50-50. ಫಸ್ಟ್ ಫುಲ್ ಪಟ್ಟೆ ಆದರೆ ಚೆನ್ನಾಗಿ ನಿಂತ್ಕೊಳ್ಳೋದು ಚೆಕ್ಸು 7ಅಲ್ಲೆಲ್ಲ. 2ನೇ ಸುಲು 3ನೇ ಸುಲ್ಗೆ ಅವೆಲ್ಲ ಅದೇನು ಪ್ರಾಬ್ಲಮ್ ಅದು ಏನಿಲ್ಲ. 50-50% ಅದು. ಈ ಓರಿ ಬಿಡಿಸಿದ್ರೆ 90% ರಿಸಲ್ಟ್ ಇರುತ್ತೆ. 100ಗೆ 90%. ಇನ್ನು 10% ಅದೇ ಇದೆ. ಆದರೆ ಅದನ್ನು 10% ಮಾಡೋಕ್ಕಾಗಲ್ಲ. ಅದೇ ಗರ್ಭಕೋಶದಲ್ಲಿ ಇನ್ಫೆಕ್ಷನ್ ಇದ್ದರೆ ಅದನ್ನೇನಿದ್ರೆ ಆಗೋಲ್ಲ. ಅಣ್ಣ ಇವಾಗ ಹಸು ಮೇಲೆ ಓರಿನ ಬಿಡಬೇಕು ಅಂದರೆ ಎಷ್ಟು ಮಂತ್ಸ್ ಆಗಿರಬೇಕು? ಓರಿ 2 ಅಲ್ಲ ಹಾಕಿದ್ರೇ ಬಿಟ್ಟರೆ ಚೆನ್ನಾಗಿ. ಇಲ್ಲೀಗ ಅವ್ರು ಏನು ಮಾಡೋಕ್ಕಾಗಲ್ಲ, ಬಿಡಲ್ವಾ ಇಲ್ಲ ಅಂತ ಕೇಳ್ತಾರೆ. ಬಂದರೆ ನಾವು ಬಿಡ್ತೀವಿ, ಏನು ಮಾಡೋಕ್ಕಾಗಲ್ಲ. ಬಿಡ್ತೀರಾ ಅಣ್ಣ? ಕಾಂಪಿಟೇಷನ್ ನಿಮಗೆ ಆಯ್ತಾ ಡಾಕ್ಟ್ರಿಗೆ ಆಯ್ತಾ? ಕಾಂಪಿಟೇಷನಲ್ಲಿ ಏನಿಲ್ಲ ಸರ್ ನಮ್ಮ ಹತ್ರ. ನಿಮ್ಮ ಹತ್ರ ಏನಿಲ್ಲ? ಬಂದರೆ ಬಿಡ್ತಿಲ್ಲ ಅಂತಿಲ್ಲ. ಅಣ್ಣ ಏನೇನು ತಿಂಡಿ ಕೊಡ್ತೀರಾ? ಏನಿಲ್ಲ, ಮಾಮೂಲಿ ಚಕ್ಕೆ ಬುತ್ತ, ರವೆ ಬುತ್ತ, ತಿಂಡಿ ಕೊಡ್ತೀವಿ. ಅಣ್ಣ ಒಂದು ದಿನಕ್ಕೆ ಎಷ್ಟು ಹಸು ಬರುತ್ತೆ? ನಾವು ವಾರದಲ್ಲಿ ಒಂದು ಸರಿ ನೆನೆ ಒಂದು ಬಂದಿತ್ತು, ಹೋದ ವಾರದಲ್ಲಿ ಒಂದು ಬಂದಿತ್ತು. ಯಾಕೆ ಏನು ಬರ್ತಾ ಇಲ್ಲ? ಒಂದು ವಾರ ತಿಂಗಳಿಗೊಂದು 4 ಬರುತ್ತೆ. ತಿಂಗಳು 4 ಅಣ್ಣ ಇವಾಗ ಮೂಗು ದಾರಕ್ಕೆ ಪೈಪ್ ಹಾಕಿದ್ದೀರಲ್ಲ? ಅದು ಪೈಪ್ ಬಂದಿರೋದು ಮೂಗು ದಾರ ಬೇಡ ಅಂದ್ಬಿಟ್ಟು ಮೇಲೆ ಅದು ಹಾಕೋರು ಇನ್ಫೆಕ್ಷನ್ ಏನಾಗಲ್ಲ ಅಣ್ಣ? ಇನ್ಫೆಕ್ಷನ್ ಏನಾಗಲ್ಲ. ಇವಾಗ ತಮಿಳ್ನಾಡು ಕಡೆನೂ ಹಾಕ್ತಾರೆ. ಅದು ಮೂಗ್ರಾಣಿಯಲ್ಲಿ ಬರ್ತೈತಿ. ಈಗ ಮೂಗು ದಾರಣೆ ಏನು ಬರ್ತದೆ? ನಮ್ಮ ಕಡೆ ಎಲ್ಲ ಹಾಕಲ್ಲ, ಅದಕ್ಕೆ ಕೇಳಿದೆ ಅಣ್ಣ. ಓರಿಗೆ ಹಾಕಲ್ಲ, ಸೀಮೆ ಹಸು ಮಾತ್ರ ಹಾಕೋದು. ಸೀಮೆ ಹಸು ಎಳೆಯುತ್ತಲ್ಲ, ಮುಕ್ಕು ಕೊಯ್ಕೊಳ್ಳೋದಿಲ್ಲ ಅಂತ ಹಾಕೋದು. ಹೌದು ಅಣ್ಣ. ಇದು ಅಣ್ಣ ಇವಾಗ ಸೆಮೆನ್ ಆದರೆ ಅವರು 7 ಸೆಮೆನ್ ಹಾಕ್ಬಿಟ್ಟು ಹೋಗ್ತಾರೆ. ಇವಾಗ ಓರಿ ಬಿಟ್ಟರೆ ಆ ಸೆಮೆನ್ ಆಕಾರ ಹುಟ್ಟಲ್ವಾ? ಬ್ರೀಡ್ ಇದೆ, ತಾಯಿ ಬ್ರೀಡ್ ಇದೆ, ಆ ಥರ ಹುಟ್ಟೈತೆ, ಈ ಥರನೇ ಹುಟ್ಟೈತೆ. ಹಾಂ, ಇದಂದರೆ ಜರ್ಸಿ, ಆಡೋ ಬ್ಲ್ಯಾಕು, HF. ಅದು ನೀವು 7 ಯಾವ 7 ಬೇಕು ಆ 7 ಹಾಕ್ಕೊಡ್ತಾರೆ. ಇದು ಅಣ್ಣ HF ಬರುತ್ತೆ. HF ಬರುತ್ತೆ, ಬರೀ HF ಬಿಡೋದು. HF ಅಂತೇನಿಲ್ಲ, ಹಸು ಚೆನ್ನಾಗಿರೋ ಹಸು ಬಿಡ್ತಾರೆ, ಜರ್ಸಿಗೂ ಬಿಡ್ತಾರೆ. ಚೆನ್ನಾಗಿರ್ಬೇಕು ಅಣ್ಣ. ಮಿನಿಮಮ್ ಸೀಮೆ ಹಸು ಎಷ್ಟು ಲೀಟ್ರ್ ಲಾಸ್ಟು ಹಾಲು? ನಾವೆಲ್ಲ ಹೇಳೋಕ್ಕಾಗಲ್ಲ ಅಣ್ಣ. ಈಗ ಅವರು ಇಷ್ಟ ಬಂದ ಈಗ ಶೋ ಅಲ್ಲೆಲ್ಲ 60 ಲೀಟ್ರು 80 ಲೀಟ್ರ್ ಕರ್ತಿದ್ದಾರೆ. ನಮ್ಮ ಮನೆಯಲ್ಲಿ 45 ಇವ್ರಮ್ಮ 48 ಲೀಟ್ರ್ ಕರ್ತಿದ್ರು ಹೋಗ್ತಾರೆ.
ಕರು ಆಗ್ತಾಯಿಲ್ಲ. ಹ್ಞೂ ಅಣ್ಣ ಇದಕ್ಕೇನಾದ್ರು ಏನು ಶೋಗೆ ಏನಾರು ಹಾಕೊಂಡು ಹೋಗಿರಾ? ಇನ್ನೂ ಯಾವುದಿಲ್ಲ. ಇನ್ನೂ ಯಾವುದು ಜಾತ್ರೆ ಪತ್ರೆಗೆ ಏನೂ ಹಾಕೊಂಡು ಜಾತ್ರೆ ಪಾತ್ರೆ ಏನು ಹಾಕಲ್ಲ, ಕೊಡಲ್ಲ ಇದು. ಕೊಡಲ್ಲ, ಮನೆಗೆ ಇಟ್ಕೊಂಡಿದ್ದೀರಾ ಅಣ್ಣ. ಇಷ್ಟು ಮಾತಾಡೋಕ್ಕೆ ಅವಕಾಶ ಮಾಡ್ಕೊಂಡು ಧನ್ಯವಾದಗಳು ಅಣ್ಣ.